ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸುಮಾರು ದಿನದಿಂದ ನಮ್ಮನೆ ಹೋಮ್ ಟೂರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಪರ್ಫೆಕ್ಟಾಗಿ ಮಾಡಿಲ್ಲ, ಬಟ್ ಆದರೂ ನಮ್ಮನೆ ಮತ್ತು ನಮ್ಮ ಅಜ್ಜಿ ಮನೆನ ತೋರಿಸಿದ್ದೀನಿ. ಇದು ಬಂದು ದೇವಸ್ಥಾನ ಬೀದಿ. ಇಲ್ಲಿ ಕಾಣಿಸ್ತಿದೆಯಲ್ವಾ ಮನೆ, ಈ ಮನೆ ಬಂದು ನಮ್ಮ ಅಜ್ಜಿ ಹುಟ್ಟಿ ಬೆಳೆದಿದ್ದ ಮನೆ. ಹಾಗೆ ನಮ್ಮ ಅಜ್ಜಿ ತಮ್ಮ ನಮ್ಮಪ್ಪ ಅವರು ಹುಟ್ಟಿ ಬೆಳೆದಿದ್ದು ಇದೇ ಮನೆನೇ. ಮತ್ತು ನಮ್ಮ ಅಮ್ಮನ್ನ ನಮ್ಮ ಅಜ್ಜಿ ತಮ್ಮನಿಗೆ ಕೊಟ್ಟಿರೋದು. ಸೊ ನಮ್ಮಮ್ಮ ಸೊಸೆಯಾಗಿ ಬಂದಿದ್ದು ಇದೇ ಮನೆಗೇನೆ. ಆ ಭಾಗದಲ್ಲಿ ಈ ಮನೆ ನಮ್ಮ ದೊಡ್ಡಪ್ಪ ಅವ್ರಿಗೆ ಬಂದಿದೆ. ಈಗ ಇಲ್ಲಿ ದೇವಸ್ಥಾನ ಬೀದಿಗೆ ಹೋಗ್ತಾ ಇದ್ದೀವಿ. ಇದು ನಂಜಮ್ಮನ ದಿಣ್ಣೆ ಅಂತ ಹೇಳ್ತಾರೆ. ಮೊದಲು ಇಲ್ಲೆಲ್ಲ ಕಾಡು ಥರ ಇತ್ತು, ಓಡಾಡೋದಕ್ಕೆ ಹೆದರ್ಕೊತಾ ಇದ್ವಿ ನಾವು. ಅಕ್ಕಪಕ್ಕ ಇರೋರ್ದೆಲ್ಲ ಆಲ್ಮೋಸ್ಟು ಸಂಬಂಧದವ್ರ ಮನೆಯೇ, ದೊಡ್ಡಪ್ಪ ಚಿಕ್ಕಪ್ಪ ಆ ಥರ ದೂರದ ರಿಲೇಟಿವ್ ಆ ಥರ ಸಂಬಂಧಿಕರು ಮನೆ. ನಮ್ಮನೆಯಿಂದ ಕೆಳಗಡೆ ಬಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇದು ನಮ್ಮೂರಲ್ಲಿ ಮೇನು ದೇವಸ್ಥಾನ. ನಾವು ಚಿಕ್ಕವರಿರಬೇಕಾದ್ರೆ ಆಟ ಆಡಿಕೊಂಡು ಬೆಳೆದಿದ್ದೆಲ್ಲ ಇಲ್ಲೇನೆ. ಗೌರಿ ಹಬ್ಬ ಬಂದರೆ, ಜಾತ್ರೆ ಬಂದರೆ ಯಾವಾಗಲೂ ಅಷ್ಟೇ ನಾವು ಇಲ್ಲೇ ಆಟ ಆಡಿಕೊಂಡು ಇರ್ತಾಯಿದ್ವಿ. ನಮ್ಮ ಅಜ್ಜಿ ಮನೆ ಕೆಳಗಡೆ ಮತ್ತು ಮೇಲ್ಗಡೆ ಡೆಡ್ ಎಂಡ್ ಕಾಣಿಸ್ತಿದೆಯಲ್ವ, ಅದು ನಮ್ಮ ಮನೆ. ಸೊ ಯಾವಾಗಲೂ ಮೇಲ್ಗಡೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಓಡಾಡಿಕೊಂಡು ಆಟ ಆಡಿಕೊಂಡು ಬೆಳೆದಿದ್ದು ನಾವು. ಆ ದೇವಸ್ಥಾನ ಮುಂದೆ ಒಂದು ರೋಡ್ ಬರುತ್ತೆ, ಅಲ್ಲಿಂದ ಸ್ವಲ್ಪ ಒಳಗಡೆ ಬಂದರೆ ಈ ಮನೆ ಸಿಗುತ್ತೆ. ಇದು ನಮ್ಮ ಅಜ್ಜಿ ಸೊಸೆಯಾಗಿ ಬಂದಿದ್ದ ಮನೆ, ಹಾಗೆ ನಮ್ಮಮ್ಮ ಹುಟ್ಟಿ ಬೆಳೆದಿದ್ದ ಮನೆ. ಇಲ್ಲಿ ಮೊದಲು ಮೋಲ್ಡ್ ಮನೆ ಇತ್ತು, ತುಂಬ ಹಳೆ ಮೋಲ್ಡ್ ಮನೆ, ಹಾಳಾಗಿದೆ ಅಂತ ಅಂದ್ಬಿಟ್ಟು ಇವಾಗ ಹೊಡೆದಾಕ್ಬಿಟ್ಟಿದ್ದಾರೆ. ಇದು ಆ ಮೋಲ್ಡ್ ಮನೆಗಿಂತ ಮೊದಲೇ ಕಟ್ಟಿಸಿದ್ದು ಹಳೆ ಮನೆ. ಇವಾಗನೂ ಕೂಡ ಇದು ಚೆನ್ನಾಗಿದೆ. ಈ ಕಡೆ ಒಂದು ಸೈಡಲ್ಲಿ ನಮ್ಮ ತಾತ ಅವ್ರಿಗೆ ಭಾಗದಲ್ಲಿ ಬಂದಿದ್ದ ಮನೆ. ಸುಮಾರು ವರ್ಷ ಅಂದರೆ ಆಲ್ಮೋಸ್ಟ್ ಸುಮಾರು ವರ್ಷ ಇದೇ ಮನೆಯಲ್ಲಿ ನಮ್ಮ ಅಜ್ಜಿ ತಾತ ಇದ್ದಿದ್ದು. ಈ ರೂಮಲ್ಲಿ ನಮ್ಮಮ್ಮ ಹುಟ್ಟಿದ್ದು, ಮತ್ತು ನಾನು ಹುಟ್ಟಿದ್ದು, ಮತ್ತು ನಮ್ಮ ಚಿಕ್ಕಮ್ಮ ಅವ್ರ ಮಕ್ಕಳೆಲ್ಲ ಹುಟ್ಟಿದ್ದು ಇದೇ ರೂಮಲ್ಲೇನೆ. ಆವಾಗ ಮನೆಗೆ ಬಂದು ನರ್ಸ್ಗಳು ಡೆಲಿವರಿ ಮಾಡ್ತಿದ್ರಂತೆ. ತುಂಬಾ ಮೆಮೊರೀಸ್ ಇದೆ ಈ ಮನೇಲಂತೂ. ಪಕ್ಕದಲ್ಲಿರೋದು ನಮ್ಮ ಅಮ್ಮ ಅವ್ರ ದೊಡ್ಡಪ್ಪ ಅವ್ರಿಗೆ ಭಾಗ ಬಂದಿರೋ ಮನೆ. ಅವರು ಕೂಡ ಇವಾಗ ಇಲ್ಲಿಲ್ಲ, ಬ್ಯಾಂಗ್ಳೂರಲ್ಲಿದ್ದಾರೆ. ಅವಾಗವಾಗ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಸುಮಾರು ಫ್ಯಾಮಿಲಿಗಳು, ಅಂದರೆ ಆವಾಗಿನ ಕಾಲದಲ್ಲಿ ಇಲ್ಲಿ ದೊಡ್ಡ ಫ್ಯಾಮಿಲಿ ಇತ್ತು. ಇವಾಗ ಸುಮಾರು ಜನ ಫಾರಿನಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ. ಸುಮಾರು ಜನ ಸಿಟಿಲಿ, ಅಂದರೆ ಬ್ಯಾಂಗ್ಳೂರು ಸಿಟಿಯಲ್ಲಿದ್ದಾರೆ. ಒಂದಿಬ್ಬರು ಮೂರು ಜನ ಅಷ್ಟೇ ಹಳ್ಳಿಲಿರೋದು. ಇದೆಲ್ಲ ಎಷ್ಟು ಚೆನ್ನಾಗಿದೆ. ನನಗೆ ಇವಾಗೂ ಇಲ್ಲೆಲ್ಲ ಆಟ ಆಡಿದ್ದೆಲ್ಲ ತುಂಬಾ ನೆನಪಿದೆ. ಇದರಿಂದ ಸ್ವಲ್ಪ ಹಿಂಗೆ ಒಳಗಡೆ ಬಂದರೆ ಇಲ್ಲಿ ದೊಡ್ಡ ಹಾಲ್ ಇದೆ. ಒಂದು ಸೈಡಲ್ಲಿ ನಮ್ಮ ಅಮ್ಮ ಅವ್ರದ್ದು ಅಡುಗೆ ಮನೆ, ಇನ್ನೊಂದು ಸೈಡಲ್ಲಿ ನಮ್ಮ ಇನ್ನೊಬ್ಬರು ತಾತ ಅವ್ರದ್ದು ಅಡುಗೆ ಮನೆ ಇದೆ. ಇಲ್ಲಿ ಮೇಲ್ಗಡೆ ಮೆಟ್ಲಿದೆಯಲ್ವಾ, ಇಲ್ಲಿ ಮೇಲ್ಗಡೆ ಹೋದರೆ ಹಟ್ಟ ಇದೆ. ಈ ಕಡೆ ಅಡುಗೆ ಮನೆ ಅಂತೂ ನನಗೆ ತುಂಬಾ ನೆನಪಿದೆ. ಅಲ್ಲೆಲ್ಲ ನಮ್ಮ ಅಜ್ಜಿ ನಮ್ಮ ಅಮ್ಮ ಎಲ್ಲ ಅಡುಗೆ ಮಾಡ್ತಿದ್ದು, ನಾವು ಇಲ್ಲೆಲ್ಲ ಆಟ ಆಡ್ತಾ ಇದ್ದಿದ್ದು. ಆವಾಗಿನ ಕಾಲದಲ್ಲೇ ನಮ್ಮ ಮುತ್ತಾತ ಅವರು ಎಷ್ಟು ಚೆನ್ನಾಗಿರೋ ಮನೆನ ಕಟ್ಟಿಸಿದ್ದಾರೆ. ನಮ್ಮ ತಾತನ ಹೆಸರು ಬಂದು ಮಾಡಿಲಿಂಗೇಗೌಡ ಅಂತ ಹೇಳ್ಬಿಟ್ಟು. ಅವ್ರಿಗೆ ಯಾಕೆ ಮಾಡಿಲಿಂಗೇಗೌಡ ಅಂತ ಕರೀತಾರೆ ಅಂತ ಹೇಳಿದ್ರೆ, ನಮ್ಮ ಚಿಕ್ಕಮುದ್ವಾಡಿಯಲ್ಲಿ ಫಸ್ಟು ಮೋಲ್ಡ್ ಮನೆ ಅಂತ ಕಟ್ಟಿಸಿದ್ದು ನಮ್ಮ ಮುತ್ತಾತ ಅಂತೆ. ಅದಕ್ಕೋಸ್ಕರ ಅವ್ರನ್ನ ಮಾಡಿಲಿಂಗೇಗೌಡ ಅಂತ ಕರೀತಾರೆ. ಮೇಲ್ಗಡೆಯಿಂದ ಕೆಳಗಡೆವರೆಗೂ ಈ ಥರ ಒಂದು ಉದ್ದಗೆ ಸೊಂಪಿದೆ. ನಮ್ಮಮ್ಮ ಇಲ್ಲಿ ಹೋದಾಗ ನೆನೆಸ್ಕೊತಾ ಇದ್ರು. ನಾವು ಯಾವಾಗಲೂ ಇಲ್ಲೇ ಆಟ ಆಡ್ತಾ ಇದ್ವಿ. ತುಂಬ ಜೋರಾಗಿ ಕಿರ್ಚ್ಕೊಂಡೆಲ್ಲ ಆಟ ಆಡ್ತಿದ್ರಂತೆ. ಅವ್ರು ಏನೇನೋ ಹೇಳಿದ್ದಾರೆ, ಬಟ್ ನನಗಷ್ಟು ನೆನಪಿಲ್ಲ. ಮತ್ತು ಹಿಂದೆಗಡೆ ಮನೆ ಇದು ಹಿತ್ಲು. ಇಲ್ಲೂ ಕೂಡ ಅಷ್ಟೇ, ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಹಿಂದೆಗಡೆ ಬಾತ್ರೂಮ್ ಇದೆ. ಆವಾಗಿನ ಕಾಲದಲ್ಲೇ ನಮ್ಮೂರಲ್ಲಿ ಅದೊಂದೇ ಬಾತ್ರೂಮು ಇದ್ದಿದ್ದು, ಅಂದರೆ ನಮ್ಮ ತಾತ ಅವರು ಕಟ್ಟಿಸಿದ್ದು. ಇವಾಗ ಮೇಲ್ಗಡೆ ಹಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನಮ್ಮ ಅಮ್ಮ ಅವರು ಮತ್ತು ಅವ್ರ ಜೊತೆ ಹುಟ್ಟಿ ಬೆಳೆದವರೆಲ್ಲ ಇಲ್ಲಿ ಯಾವಾಗಲೂ ಆಟ ಆಡ್ತಿದ್ರಂತೆ. ಇಲ್ಲಿ ಮೇಲ್ಗಡೆ ಇಲ್ಲಿ ಜಾಗ ಇದೆಯಲ್ವಾ, ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದು ಕಣಜ ಅಂತಾರೆ. ಅಲ್ಲಿ ಅಕ್ಕಿ ರಾಗಿಯನ್ನೆಲ್ಲ ಇಡೋದಕ್ಕೆ ಮಾಡಿಸ್ಕೊಂಡಿರೋದು. ಮತ್ತು ಇಲ್ಲಿ ಒಂದು ಡೋರ್ ಓಪನ್ ಮಾಡ್ತಾ ಇದ್ದೀವಲ್ವ, ಮೇಲ್ಗಡೆ ಕಣಜದಲ್ಲಿ ಅಕ್ಕಿ ರಾಗಿ ಇಟ್ಕೊಂಡಿರ್ತಾರಲ್ವ, ಅದನ್ನು ಕೆಳಗಡೆಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಡೋರ್ನ ಮಾಡಿಸಿರ್ತಾರೆ. ನನಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋದಕ್ಕೆ ಬರ್ತಾ ಇಲ್ಲ. ಮತ್ತು ಇಲ್ಲಿ ಅಂದರೆ ನಮ್ಮ ಅಮ್ಮ ಅವರ ಅಜ್ಜಿ ಪುಟ್ಟಿರಮ್ಮ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಎಲ್ಲ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಮಲಗಿಸ್ಕೊಂಡು ರಾತ್ರಿ ಹೊತ್ತು ಇಲ್ಲಿ ಮಲ್ಕೊತಾ ಇದ್ರಂತೆ. ಮತ್ತು ಆ ಕಡೆ ಒಂದು ಡೋರ್ ಇದೆ, ಈ ಕಡೆ ಒಂದು ಡೋರ್ ಇದೆ, ಈಚೆ ಕಡೆ ಈ ಥರ ಕಾಣಿಸುತ್ತೆ. ಅವಾಗೆಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು. ನೆನೆಸ್ಕೊಂಡ್ರೆ ಇವಾಗೂ ಕೂಡ ಎಷ್ಟೇ ದುಡ್ಡು ಕೊಟ್ಟರು ಇದನ್ನೆಲ್ಲ ಸಿಗೋದಿಲ್ಲ ಇವಾಗ. ಇಲ್ಲೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ತುಂಬಾ ಆಟ ಆಡ್ತಾ ಇದ್ವಿ. ಮೆಟ್ಲು ಮತ್ತು ಅಂಚೆಲ್ಲ ತುಂಬ ಹತ್ತತ್ರನೇ ಇರ್ತಿತ್ತಲ್ವ, ಎಲ್ಲ ಕಡೆನೂ ಓಡಾಡ್ತಾ ಇದ್ವಿ. ಇಲ್ಲೊಂದು ಚೀಪೆ ಮರ ಇತ್ತಂತೆ. ನಮ್ಮಮ್ಮ ಇವಾಗ ನೆನೆಸ್ಕೊತಿದ್ದಾರೆ, ಅಲ್ಲಿ ಅಂಚು ಮೇಲೆಲ್ಲ ಹತ್ತೋಗ್ಬಿಟ್ಟು ಚೀಪೆಕಾಯಿ ಎಲ್ಲ ಕಿತ್ಕೊತಿದ್ರಂತೆ.
ಇದ್ರಂತೆ, ಪಕ್ಕದ ಮನೆಯವರೆಲ್ಲ ಬೈತಾ ಇದ್ರಂತೆ. ಸೊ ಅದನ್ನ ನೆನೆಸ್ಕೊಂಡು ನಗ್ತಾ ಇದ್ದಾರೆ ಇವಾಗ ನಮ್ಮಮ್ಮ. ಈ ಮನೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ತುಂಬ ಇಷ್ಟ ನನಗೆ. ಇವಾಗ ಸ್ವಲ್ಪ ಹಾಳಾಗಿದೆ ಅಷ್ಟೇ. ಮೊದಲು ತುಂಬ ಅಂದರೆ ತುಂಬಾನೇ ಚೆನ್ನಾಗಿತ್ತು. ಎದುರುಗಡೆನೂ ಒಂದು ಮೋಲ್ಡ್ ಮನೆ ಇತ್ತು. ಆ ಮನೆ ಬಿದ್ದೋಗ್ತಾ ಇತ್ತು ಅಂದ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದಾರೆ. ಆ ಮೋಲ್ಡ್ ಮನೆ ಮೆಟ್ಲಿಂದ ಕೆಳಗಡೆ ಬಿದ್ದು ನಂದು ಫೇಸಲ್ಲಿ ಒಂದು ಮಾರ್ಕ್ ಕೂಡನೂ ಆಗಿದೆ. ಮನೆ ಮುಂದೆಗಡೆ ತುಂಬ ಚೆನ್ನಾಗಿದೆ ಪಡ್ಸಲೆ. ಈ ಕಡೆ ಸೈಡಲ್ಲಿ ಹಸು ಎಲ್ಲ ಕಟ್ಟಾಕೊಂತ ಇದ್ರು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದೆಲ್ಲ ಅಲ್ಲೇ ಮುಂದೆಗಡೆ. ಈ ಮನೆ ಕೂಡ ನಮ್ಮ ಮುತ್ತಾತ ಅವ್ರದ್ದೇನೆ. ಭಾಗದಲ್ಲಿ ಇದು ಒಬ್ರಿಗೆ ಬಂದಿದೆ. ಇಲ್ಲಿ ಪಕ್ಕದಲ್ಲಿ ರೋಡ್ ಕಾಣಿಸ್ತಿದೆಯಲ್ವಾ, ಇಲ್ಲಿಂದ ಫುಲ್ಲು ಡೆಡ್ ಎಂಡ್ ಹೋದ್ರೆ ನಮ್ಮ ಮನೆ. ಮೊದಲು ಇಲ್ಲೆಲ್ಲ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ, ಕಾಡು ಥರ ಇತ್ತು. ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ಮೋಲ್ಡ್ ಮನೆ ಬಂದು ನಮ್ಮ ದೊಡ್ಡಪ್ಪ ಅವ್ರದ್ದು. ಇವಾಗ ಅಲ್ಲಿದ್ದಾರೆ ಅವರು. ಇಲ್ಲಿ ಕಾಣಿಸ್ತಿದೆಯಲ್ವಾ, ಇಲ್ಲಿಂದ ಒಳಗಡೆ ಹೋದ್ರೆ ನಮ್ಮ ಮನೆ. ಮೊದಲು ಇಲ್ಲಿ ಮನೆ ಇರಲಿಲ್ಲ. ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಸೈಟ್ ಇತ್ತು. ಆ ಸೈಟ್ನ ತಗೊಂಡು ನಮ್ಮಪ್ಪ ಈ ಮನೆನ ಕಟ್ಸಿರೋದು, ಹುಳ ಇಡೋದಿಕ್ಕೆ ಅಂತ ಹೇಳ್ಬಿಟ್ಟು. ಮೊದಲು ಹಿಂದೆಗಡೆ ಒಂದು ಮನೆ ಇದೆ, ಅಂದರೆ ನಮ್ಮ ದೊಡ್ಡಪ್ಪ ಅವರು ಮುಂದೆಗಡೆ ಇದ್ದಾರೆ. ಹಿಂದೆಗಡೆ ಒಂದು ಹಳೆ ಮನೆ ಇತ್ತಂತೆ, ಚಂದ್ರಿಕೆ ಇಡ್ತಿದ್ರಂತೆ. ಆ ಮನೆನ ಭಾಗದಲ್ಲಿ ನಮಗೆ ಕೊಟ್ಟಿದ್ರು. ಮೊದಲೆಲ್ಲ ಏನು ಅಷ್ಟು ಇರಲಿಲ್ಲ. ನಮ್ಮಪ್ಪ ಆಮೇಲೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಮನೆಯನ್ನೆಲ್ಲ ಮಾಡ್ಕೊಂಡಿರೋದು. ಇಲ್ಲಿ ಮುಂದೆಗಡೆ ಎಲ್ಲ ಹುಳ ಚಂದ್ರಿಕೆ ಎಲ್ಲ ಇಟ್ಟಾಗ ಬೇಕಾಗತ್ತೆ ಅಂದ್ಬಿಟ್ಟು ಜಾಗ ಮಾಡಿಸಿರೋದು. ಮತ್ತು ಹಸುನೆಲ್ಲ ಕಟ್ಟಾಕೊತ ಇದ್ರು. ಇವಾಗ ನಾವು ಏನೂ ಮಾಡ್ತಾ ಇಲ್ವಲ್ಲ, ಸೊ ಹಂಗಾಗಿ ಇದು ಪಾರ್ಕಿಂಗ್ ಆಗಿಬಿಟ್ಟಿದೆ ಇವಾಗ. ಎದುರುಗಡೆ ಅಂದರೆ ಹುಳ ಇಡೋದಕ್ಕೆ ಅಂತ ಕಟ್ಟಿಸ್ಕೊಂಡಿರೋ ಮನೇನ ಡಬಲ್ ಬೆಡ್ರೂಮ್ ಮನೆ ಮಾಡಿಬಿಟ್ಟು ಬೋಗಿ ಕೊಟ್ಟಿದ್ದೀವಿ. ಏಕೆಂದರೆ ಮನೆ ವಾಸ ಇಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಬೇಗ. ಅದಕ್ಕೋಸ್ಕರ ನಾವು ಫ್ಯಾಮಿಲಿ ಇರೋ ಥರ ಮನೆ ಮಾಡಿದ್ದೀವಿ ಅದನ್ನು. ಇಲ್ಲೆಲ್ಲ ಹಸುನ ಕಟ್ಟಾಕೊತ ಇದ್ವಿ. ಮತ್ತು ಇಲ್ಲಿ ಕೂತ್ಕೊಂಡ್ರೆ ಫುಲ್ಲು ದೇವಸ್ಥಾನ ಬೀದಿ ಕಾಣುತ್ತೆ. ನಾವು ಯಾವಾಗಲೂ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಮತ್ತು ಈ ಕಡೆ ಸೈಡು ಕಾಣಿಸ್ತಿರೋದು ನಮ್ಮ ಮನೆ. ಮೇಯ್ನ್ ಎಂಟ್ರೆನ್ಸ್ ಇಲ್ಲೇ ಇದ್ದಿದ್ದು, ಬಟ್ ಈ ಕಡೆ ಬಾಗಿಲಲ್ಲಿ ಓಡಾಡಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಅಮ್ಮ ರೀಸೆಂಟಾಗಿ ಹೊಡೆದಾಕ್ಬಿಟ್ಟು ಹಿಂದೆಗಡೆ ಹಿತ್ತಲಲ್ಲಿ ಬಾಗಿಲನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿರೋದು ನಮ್ಮ ದೊಡ್ಡಪ್ಪ ಅವ್ರ ಮನೆ. ಇದು ಸೊಂಪು. ಈ ಕಡೆಯಿಂದ ಆ ಕಡೆವರೆಗೂ, ಈ ಬೀದಿಯಿಂದ ಆ ಬೀದಿವರೆಗೂ ನಮ್ಮ ಮನೆ ಬರುತ್ತೆ. ಮತ್ತು ಈ ಕಡೆ ಅಂದರೆ ಉಳಿನ ಮನೆ ಹಿಂದೆಗಡೆ ಒಂದು ಡೋರ್ ಇತ್ತು, ಅದನ್ನು ಕ್ಲೋಸ್ ಮಾಡಿಬಿಟ್ಟು ಈ ಥರ ಸ್ಟೋರ್ ರೂಮ್ನ ಮಾಡಿಸ್ಕೊಂಡಿದ್ದೀವಿ. ನಮ್ಮಮ್ಮ ಗೋಡೆ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕದಾಗಿ ಮನೆ ಮಾಡಿದ್ದಾರೆ. ಅದನ್ನು ನಾವು ಸ್ಟೋರ್ ರೂಮ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀವಿ. ನಮ್ಮಮ್ಮ ಯಾವಾಗಲೂ ಅಷ್ಟೇ ವರ್ಷಕ್ಕೊಂದ್ಸಲ ಅಕ್ಕಿ ರಾಗಿನೆಲ್ಲ ತೆಗೆದಿಟ್ಕೊತಾರೆ. ಮತ್ತು ನಮಗೆ ಪಾಲಕ್ ಮಾಡ್ಕೊಂಡಿದ್ದಾರಲ್ಲ, ಅವರು ಕೂಡ ಕೊಡ್ತಾರೆ. ಆಲ್ಮೋಸ್ಟ್ ನಮ್ಮಮ್ಮ ಒಂದು ವರ್ಷಕ್ಕಾಗುವಷ್ಟು ಎಲ್ಲ ತೆಗೆದಿಟ್ಕೊತಾರೆ. ಮತ್ತು ಮರದ ಪೆಟ್ಟಿ ತುಂಬ ಹಳೆಯದು, ನಮ್ಮಮ್ಮ ನೆನಪಿಗೋಸ್ಕರ ಹಾಗೆ ಇಟ್ಕೊಂಡಿದ್ದಾರೆ. ಮತ್ತು ಸ್ವಲ್ಪ ಏಕೆಂದರೆ ನಾವು ಇವಾಗ ನಮ್ಮ ಮನೆ ಎಲ್ಲ ಬಾಡಿಗೆ ಕೊಟ್ಬಿಟ್ಟಿದ್ದೀವಲ್ವ, ಸೊ ಹಂಗಾಗಿ ಹಳೆ ಪಳೆ ಪಾತ್ರೆಗಳನ್ನೆಲ್ಲ ನಾವು ಈ ಒಂದು ಸ್ಟೋರ್ ರೂಮಲ್ಲಿ ಇಟ್ಕೊಂಡಿದ್ದೀವಿ. ಮತ್ತು ಅಲ್ಲೊಂದು ಬೀರು ಇತ್ತಲ್ವ, ಅದು ತುಂಬ ಹಳೆ ಬೀರು ನಮ್ಮಮ್ಮ ಅವ್ರದ್ದು. ಇದಕ್ಕೆ ನಮ್ಮಮ್ಮ ಗಟ್ಟಿಗಿರಲಿ ಅಂತ ಅಂದ್ಬಿಟ್ಟು ಕಬ್ಬಿಣದ ಡೋರ್ ಮಾಡಿಸಿದ್ದಾರೆ. ಮತ್ತು ಈ ಕಡೆ ಒಳಗಡೆ ಬಂದರೆ ನೀರು ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಒಂದು ಟ್ಯಾಂಕ್ನ ಇಡಿಸ್ಕೊಂಡಿದ್ದೀವಿ. ಇದನ್ನು ನಾವು ಇವಾಗ ಬಂದು ಹೋಗೋದಕ್ಕೆ ಇರೋದಕ್ಕೆ ಅಂತ ಈ ಮನೇನ ಮಾಡಿಸ್ಕೊಂಡಿರೋದು. ಆ್ಯಕ್ಚುಲಾಗಿ ನಮ್ಮ ಮನೆ ಇದು. ಮೊದಲು ಇಲ್ಲಿ ಫುಲ್ಲು ಹಿತ್ಲು ಇತ್ತು, ಅಂದರೆ ಹಿಂದೆಗಡೆ ಒಂದು ಶೀಟ್ ಮನೆ ಇತ್ತು. ಮತ್ತು ಅದ್ರ ಹಿಂದೆಗಡೆ ಸ್ವಲ್ಪ ದೊಡ್ಡದಾಗಿ ಅಂದರೆ ತಿಪ್ಪೆ ಹಾಕ್ಕೊಳ್ಳೋದಕ್ಕೆ ಮತ್ತು ಗಿಡಗಳನ್ನೆಲ್ಲ ಹಾಕ್ಕೊಂಡು ದೊಡ್ಡ ಹಿತ್ಲು ಇತ್ತು. ಅದನ್ನು ನಾವು ಆಲ್ಟ್ರೇಷನ್ ಅಂದರೆ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಈ ಥರ ಮಾಡಿಸ್ಕೊಂಡಿದ್ದೀವಿ. ಹಿಂದೆಗಡೆಯಿಂದ ಈ ಥರ ಕಾಣಿಸುತ್ತೆ ನಮ್ಮ ಮನೆ. ನನ್ನ ಫೇವ್ರೇಟ್ ಮನೆ ನಮ್ಮ ಅಪ್ಪನ ಮನೆ. ಮತ್ತು ಇದು ಉಳಿನ ಮನೆ. ಈ ಕಡೆ ಹಿಂದೆಗಡೆಯಿಂದ ಈ ಥರ ಕಾಣಿಸುತ್ತೆ. ಈ ಕಡೆ ಸೈಡಲ್ಲಿ ಸೊಂಪಿದೆ. ಈ ಬೀದಿಯಿಂದ ಆ ಬೀದಿಗೆ ಓಡಾಡೋದಕ್ಕೆ. ಫಸ್ಟ್ ವರ್ಷ ಲಾಕ್ಡೌನ್ ಇತ್ತಲ್ವ, ಕೊರೋನಾ ಟೈಮಲ್ಲಿ. ಆ ಟೈಮಲ್ಲಿ ನಾವು ಉಳಿದ ಮನೇನ ಆಲ್ಟ್ರೇಷನ್ ಮಾಡಿಸಿದ್ವಿ. ಮತ್ತು ನಮ್ಮ ಮನೆಗೆ ಹೋಗೋದಕ್ಕೆ ಮೇನ್ ಎಂಟ್ರೆನ್ಸ್ ಇದು. ಮೊದಲು ಇದು ಹಿತ್ಲು ಬಾಗಿಲು, ಇವಾಗ ಮೇನ್ ಡೋರ್ ಇದು. ಮೊದಲು ಈ ಥರ ಇರಲಿಲ್ಲ, ಮೊದಲು ಬೇರೆ ಥರನೇ ಇತ್ತು. ಬಟ್ ಆವಾಗ ನನ್ನ ಹತ್ರ ಫೋನ್ ಇರಲಿಲ್ಲ, ಸೊ ಹಂಗಾಗಿ ನಮ್ಮ ಮನೆ ಹಳೆ ಮನೆದು ಫೋಟೋಸ್ಗಳು ಇಲ್ಲ. ಇವಾಗ ಸೆಕೆಂಡ್ ಟೈಮಲ್ಲಿ ಲಾಕ್ಡೌನ್ ಆಯ್ತಲ್ವ, ಆ ಟೈಮಲ್ಲಿ ನಮ್ಮ ಮನೇನ ಆಲ್ಟ್ರೇಷನ್ ಮಾಡಿಸಿ ಈ ಥರ ಇದೆ. ನನಗಷ್ಟು ಗೊತ್ತಾಗಲಿಲ್ಲ, ಐಡಿಯಾ ಇರಲಿಲ್ಲ. ನಮ್ಮಮ್ಮನೇ ಎಲ್ಲನೂ, ಅಂದರೆ ನನ್ನ ಮಾತು ನಮ್ಮಮ್ಮ ಕೇಳಲ್ಲ, ಸೊ ಹಂಗಾಗಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಈ ಮನೇನ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಎಂಟ್ರೆನ್ಸಲ್ಲಿ ಆ ಕಡೆ ಒಂದು ದಿವಾನ್ ಕಾಟು, ಈ ಕಡೆ ಒಂದು ದಿವಾನ್ ಕಾಟ್ ಹಾಕ್ಕೊಂಡಿದ್ವಿ. ಅಡುಗೆ ಮನೆ ಈ ಥರ ಇದೆ. ನಮ್ಮ ಬಾಡಿಗೆ ಮನೆಯವರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೇನ. ಓಪನ್ ಕಿಚನ್ ಇಟ್ಕೊಂಡಿದ್ರಿಂದ ಸಾಮಾನೇನೋ ಜಾಸ್ತಿ ಇಟ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅಮ್ಮ ಒಂದೆರಡು ಸಜ್ಜೆ ಹಾಕ್ಸಿದ್ದಾರೆ ಅಷ್ಟೇ. ನಮ್ಮ ಬಾಡಿಗೆ ಮನೆಯವರು ರೆಡಿ ಸಜ್ಜ ಅಂದರೆ ರೆಡಿ ಟೇಬಲ್ನೆಲ್ಲ ಇಟ್ಕೊಂಡಿದ್ದಾರೆ
ಪಾತ್ರೆನೆಲ್ಲ ಜೋಡಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾವೆಲ್ಲ ಫುಲ್ಲು ಸ್ಟೋರ್ ರೂಮಲ್ಲಿ ಇಟ್ಕೊತಾ ಇದ್ವಿ. ಅಡುಗೆ ಮನೆಯಲ್ಲಿ ಜಾಸ್ತಿ ಇಟ್ಕೊಳ್ಳಲ್ಲ, ಯಾಕಂದರೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು. ಈ ಥರ ಅಡುಗೆ ಮನೆಯಲ್ಲಿ ಇಷ್ಟೊಂದು ಸಾಮಾನೆಲ್ಲ ಜೋಡಿಸ್ಕೊಂಡ್ರೆ ಡೈಲಿ ಕ್ಲೀನ್ ಮಾಡೋದ್ರಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಮನೆ ಒಳಗಡೆ ಬರ್ತಿದ್ದಂಗೆ ಒಂಥರ ದೀಪಾವಳಿ ಹಬ್ಬ ಥರ ಫೀಲ್ ಆಗೋಯ್ತು. ಆ ಥರ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ನಾವು ಫ್ರಿಡ್ಜ್ ಇಟ್ಕೊಂಡಿದ್ವಿ, ಅವರು ಕೂಡ ಫ್ರಿಡ್ಜ್ ಇಟ್ಕೊಂಡಿದ್ದಾರೆ ಇಲ್ಲಿ. ಈ ಕಡೆ ಸೈಡಲ್ಲಿ ನಾವು ಸೋಫಾ ಹಾಕ್ಕೊಂಡಿದ್ವಿ, ಸಿಂಪಲ್ ಆಗಿರೋ ಸೋಫಾ ಹಾಕ್ಕೊಂಡಿದ್ವಿ. ಇವರು ಸ್ವಲ್ಪ ಚೆನ್ನಾಗಿರೋ ಸೋಫಾ ಎಲ್ಲ ಹಾಕ್ಕೊಂಡಿದ್ದಾರೆ. ನಮ್ಮದು ಸುಮಾರು ಸೋಫಾ, ಮಂಚ ಮತ್ತು 2, 3 ಕಾಟ್ ಎಲ್ಲ ಇತ್ತು. ಎಲ್ಲೂ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಯಾರ್ಯಾರಿಗೋ ಅವ್ರಿಗೆ ಬೇಕಾಗಿರೋರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಟಿವಿ ಶೋಕೇಸು ನಾವು ಬ್ಯಾಂಗ್ಳೂರಿಂದ ತರಿಸ್ಕೊಂಡಿದ್ದು ಚೆನ್ನಾಗಿದೆ. ಅದು ತೆಗೆದ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ಅದನ್ನು ನಮ್ಮ ಬಾಡಿಗೆ ಮನೆಯವರೇ ಯೂಸ್ ಮಾಡ್ಕೊತಾ ಇದ್ದಾರೆ. ಮೇಲ್ಗಡೆ ಹಟ್ಟ ಇದೆ, ಸ್ವಲ್ಪ ಹೈಟು ಕಡಿಮೆ ಇರೋದ್ರಿಂದ ಇಲ್ಲಿ ಓಡಾಡೋದಕ್ಕಾಗೋದಿಲ್ಲ. ಸೊ ನಾವು ಸ್ವಲ್ಪ ಬೇಡದೇ ಇರೋ ಸಾಮಾನೆಲ್ಲ ತುಂಬ್ಕೊಂಡಿದ್ದೀವಿ. ಮತ್ತು ನಾನು ನನ್ನ ತಮ್ಮ ಇಲ್ಲಿ ಯಾವಾಗಲೂ ಆಟ ಆಡ್ತಾ ಇದ್ವಿ. ಮತ್ತು ಈ ಮೆಟ್ಲಿಂದನೇ ಬಿದ್ದು ನಂದು ಐಬ್ರೋ ಹತ್ರ ಸ್ಕ್ರ್ಯಾಚ್ ಆಗಿರೋದು, ದೊಡ್ಡದಾಗಿ ಹೊಲಿಗೆ ಹಾಕಿದ್ದಾರೆ. ಅದರಿಂದನೇ ಅರ್ಧ ನನ್ನ ಫೇಸ್ ಹಾಳಾಗಿರೋದು, ಅಂದರೆ ಫುಲ್ಲು ಶೇಪ್ ಹೋಗಿದ್ದು ಅವಾಗೇನೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಉಳ್ಕೊಂಡ್ನಲ್ವಾ, ಅದೇ ಅದೃಷ್ಟ. ಮತ್ತು ಇಲ್ಲಿ ಫೋಟೋಸ್ನ ಇಟ್ಕೊಂಡಿದ್ದಾರೆ, ದೇವ್ರ ಫೋಟೋಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ನಾವು ಆ ಕಡೆ ಇಟ್ಕೊಂಡಿದ್ವಿ, ಇವರು ಈ ಕಡೆ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಒಂದು ಡೋರ್ ಕಾಣಿಸ್ತಿದೆಯಲ್ವಾ, ಅಲ್ಲಿ ನಮ್ಮದು ಮೇನ್ ಎಂಟ್ರೆನ್ಸ್ ಇದ್ದಿದ್ದು. ಮತ್ತು ಇದನ್ನು ಇವಾಗ ನಾವು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದೀವಿ. ನಮ್ಮನೆ ಮೊದಲು ಈ ಥರ ಇರಲಿಲ್ಲ, ಫುಲ್ಲು ಸಿಮೆಂಟ್ ನೆಲ ಇತ್ತು. ಮತ್ತು ಮೆಟ್ಲತ್ರನೂ ಅಷ್ಟೇ ಕಲ್ಲಿತ್ತು. ನಮ್ಮಮ್ಮ ಈ ಥರ ಮಾಡಿಸ್ಕೊಂಡಿದ್ದಾರೆ. ಇವಾಗ ಒಂಥರ ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ. ಮೊದಲು ತುಂಬ ಚೆನ್ನಾಗಿತ್ತು, ಫುಲ್ಲು ಪಕ್ಕಾ ಹಳ್ಳಿ ಮನೆ ಥರನೇ ಕಾಣಿಸ್ತಾ ಇತ್ತು. ಮತ್ತು ಅಲ್ಗೆ ಎಲ್ಲ ತುಂಬಿಸಿರೋದ್ರಿಂದ ತುಂಬ ಚೆನ್ನಾಗಿತ್ತು ಆವಾಗ. ಇವಾಗೂ ಚೆನ್ನಾಗಿದೆ, ಬಟ್ಟು ಟೈಲ್ಸ್ ಎಲ್ಲ ಒಂಥರ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ. ನಾನು ಅವಾಗ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಬೇಕಾಗಿತ್ತು. ನಾನು ಮನೆ ವಿಷಯಕ್ಕೆ ಅಷ್ಟು ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಫೋನ್ ಆಯಿತು, ನಾನಾಯಿತು, ಇಲ್ಲಾಂದರೆ ಏನಾದರೂ ಕೆಲಸ ಮಾಡಿಕೊಂಡು ಇದ್ಬಿಡ್ತೀನಿ. ಮನೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಈವನ್ ಅಡುಗೆ ಕೂಡ ಮಾಡ್ತಾ ಇರಲಿಲ್ಲ. ನಮ್ಮಮ್ಮ ಏನೋ ಒಂದು ಮಾಡಿಕೊಡೋರು, ತಿಂದ್ಕೊಂಡು ಸುಮ್ಮನೆ ಆಗೋಗ್ತಾಯಿದ್ದೆ. ಮತ್ತು ನಾನು ಇನ್ನೊಂದು ಏನು ಫುಡ್ಡೀಸ್ ಅಲ್ಲ ನಾನು. ಇವಾಗ ವೀಡಿಯೋಗೋಸ್ಕರ ಅಂತ ಅಡುಗೆ ಮಾಡ್ತೀನಿ ಅಷ್ಟೇ. ನಮ್ಮಮ್ಮ ಏನಾದರೂ ಒಂದು ಉಪ್ಸಾರು, ಮುದ್ದೆ ಇಲ್ಲ ಬಸ್ಸಾರು ಏನೋ ಒಂದು ಮಾಡಿಕೊಡೋರು, ತಿಂದ್ಕೊಂಡು ಸುಮ್ಮನೆ ಆಗೋಗ್ತಾಯಿದ್ದೆ. ಸೊ ಆ ಟೈಮಲ್ಲಿ ನಾನೊಂದು ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಕೊಟ್ಟು ಮನೆ ಆಲ್ಟ್ರೇಷನ್ ಮಾಡೋ ಟೈಮ್ಗೆ ನೋಡ್ಕೊಬೇಕಾಗಿತ್ತು. ಬಟ್ ಎಲ್ಲ ಆದಮೇಲೆ ನನಗನ್ನಿಸ್ತು, ಸೊ ಮೇ ಬಿ ಇದು ಟೈಲ್ಸು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇದು ಒಂದು ರೂಮ್ ಇದೆ, ಇದು ಸ್ವಲ್ಪ ದೊಡ್ಡದಾಗಿದೆ. ಯಾಕಂದರೆ ನಾನು, ಅಮ್ಮ, ಮಕ್ಕಳೆಲ್ಲ ಒಟ್ಟಿಗೆ ಮಲ್ಕೊತೀವಲ್ವ, ಸೊ ಹಂಗಾಗಿ 2 ಮಂಚನ ಇಟ್ಕೊಂಡಿದ್ವಿ. ಅದಕ್ಕೋಸ್ಕರನೇ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ರೂಮ್ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ಫಸ್ಟ್ ಕಾಣಿಸ್ತಿದೆಯಲ್ಲ, ಈ ಬೀರು ಬಂದು ನಮ್ಮದು ತುಂಬ ಹಳೆ ಬೀರು. ಇವಾಗೂ ಕೂಡ ತುಂಬ ಚೆನ್ನಾಗಿದೆ. ಸೊ ನಾವು ಅಲ್ಲಿಟ್ಕೊಂಡ್ರೆ ಶೀಟ್ ಮನೇಲಿ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲೇ ಬಿಟ್ಟಿದ್ದೀವಿ. ಇದು ತೊಟ್ಟಿ. ಮೊದಲು ಈ ಥರ ಇರಲಿಲ್ಲ, ಸ್ವಲ್ಪ ಬೇರೆ ಥರ ಇತ್ತು. ಮಳೆ ಬಂದರೆ ಡೈರೆಕ್ಟ್ ನೀರು ಕೆಳಗಡೆ ಬರ್ತಾಯಿತ್ತು, ಆ ಥರ ಇತ್ತು. ಇವಾಗ ಸ್ವಲ್ಪ ಈ ಥರ ಎಲ್ಲ ಮಾಡಿಸ್ಬಿಟ್ಟು ಒಂದು ಪೈಪು ಬಿಟ್ಟಿದ್ದಾರೆ ನೀರು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಮಳೆ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾ ಇತ್ತು ಆವಾಗ. ಇವಾಗೇನು ಅಷ್ಟು ಮಜಾ ಅಂತ ಅನಿಸಲ್ಲ. ನಾವು ಅವಾಗ ಚಿಕ್ಕವರಿರ್ಬೇಕಾದ್ರೆ ಮಳೆ ಬಂದರೆ ಸಾಕು, ತೊಟ್ಟಿಲಿ ಆಟ ಆಡ್ಕೊಂಡು ಇರ್ತಾಯಿದ್ವಿ. ಸ್ವಲ್ಪ ದೊಡ್ಡವರಾದ್ಮೇಲೆ ಮನೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಯ್ಯೋ ಮಳೆ ಯಾಕಾದರೂ ಬರುತ್ತೋ, ಫುಲ್ಲು ಜಿರಿ ಆಗಿಬಿಡುತ್ತೆ, ಒರೆಸ್ಬೇಕಲ್ಲ ಅಂತ ಅನಿಸೋದು. ಇವಾಗ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಆವಾಗ ಆ ಥರ ಅನ್ನಿಸ್ತಾ ಇತ್ತು, ಬಟ್ ಇವಾಗ ಈ ಥರ ಅನ್ನಿಸ್ತಿದೆ. ಇದ್ದಾಗ ಒಂಥರ, ಇಲ್ಲದೇ ಇದ್ದಾಗ ಒಂಥರ ಮನಸ್ಸು. ಅಡುಗೆ ಮನೆ ನೋಡಿ ಲೈಟೆಲ್ಲ ಬಿಟ್ಟಿರೋದಕ್ಕೆ ಒಂಥರ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಯೂಶ್ವಲಿ ಒಳಗಡೆ ಬರೋದಿಲ್ಲ, ನಾವು ಯಾವಾಗ ಬಂದ್ರೂ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಒಂದು ವೀಡಿಯೋ ಮಾಡ್ಕೋಬೇಕು ಅಂತ, ಅದಕ್ಕೋಸ್ಕರ ಬಂದಿದ್ದೆ. ಇಲ್ಲಿ ಬಂದು ಒಂಥರ ಏನೋ ಖುಷಿ ಆಯಿತು ನನಗೆ. ವೀಡಿಯೋ ಅಷ್ಟು ಚೆನ್ನಾಗಿ ಬರಲಿಲ್ಲ, ಬಟ್ ಇವಾಗ ಎಡಿಟ್ ಮಾಡಬೇಕಾದ್ರೆ ನನಗೆ ತುಂಬ ಖುಷಿ ಆಯಿತು. ಇದು ನಾವು ಇವಾಗ ರೀಸೆಂಟಾಗಿ ಮಾಡಿಸ್ಕೊಂಡಿರೋ ಬಾತ್ರೂಮು. ಹಳೆ ಬಾತ್ರೂಮು ಫುಲ್ಲು ಹಾಳಾಗಿತ್ತು ಅಂತಂದ್ಬಿಟ್ಟು ಒಡ್ಸಾಕ್ಬಿಟ್ವಿ. ಬಟ್ ಇಲ್ಲಿರೋ ತೊಟ್ಟಿ ಮಾತ್ರ ಹಳೇದೇನೆ. ಅಂಡೆ ಇವಾಗ ಮಾಡಿಸ್ಕೊಂಡಿದ್ದು ಚೆನ್ನಾಗಿ ಮಾಡಲಿಲ್ಲ, ಬೇಗ ಹಾಳಾಗೋಯಿತು. ಮತ್ತು ವೆಸ್ಟರ್ನ್ ಟಾಯ್ಲೆಟ್ ಬಾಕ್ಸ್ನ ಇಡಿಸ್ಕೊಂಡಿದ್ದೀವಿ. ಹೊರ್ಗಡೆಯಿಂದ ಈ ಥರ ಇದೆ, ದೊಡ್ಡ ಗೇಟ್ನ ಇಡಿಸ್ಕೊಂಡಿದ್ದೀವಿ. ಮೊದಲು ಫ್ರೀಯಾಗಿ ಜಾಗ ಇತ್ತು ಪಾರ್ಕಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ನಾವು ಸರಿಯಾಗಿ ಬರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೇನ ಬಾಡಿಗೆ ಕೊಟ್ಬಿಟ್ವಿ. ಅದಾದಮೇಲೆ ಬಂದು ಹೋದಾಗ ಇರೋದಕ್ಕೆ ಅಂತ ಅಂದ್ಬಿಟ್ಟು ಈ ಶೀಟ್ ಮನೇನ ಮಾಡಿಸ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಒಳಗಡೆ 2 ಸಜ್ಜನ ಹಾಕಿಸ್ಕೊಂಡಿದ್ದೀವಿ.
ಹಾಕ್ಕೊಂಡಿದ್ದೀವಿ ಪಾತ್ರೆ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಈ ಕಡೆ ಒಂದು ಸಜ್ಜ ಇದೆ, ಅದರಲ್ಲಿ ಸ್ಟವ್ನ ಇಟ್ಕೊಂಡಿದ್ದೀವಿ. ಪಕ್ಕದಲ್ಲಿ ಒಂದು ಸಿಂಕು ಕೂಡ ಇದೆ. ಗಾಳಿ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಕಿಟಕಿನ ಇಡ್ಸ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಇದು ಒಂದು ಹಳೆ ಡೋರು, ನಮ್ಮದು ಹಳೆ ಮನೆದು ಡೋರು ಇಲ್ಲಿ ಹಾಕಿಸ್ಕೊಂಡಿದ್ದೀವಿ. ಮತ್ತು ಈ ಬೀರುನು ಅಷ್ಟೇ ಹಳೆ ಬೀರು, ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಮತ್ತು ಒಂದು ಹಳೆ ಮಿರರ್ ಇತ್ತು, ಅದು ಕೂಡ ಇಲ್ಲೇ ಇಟ್ಕೊಂಡಿದ್ದೀವಿ. ಮತ್ತು ಎಲ್ಲರೂ ಮಲ್ಕೊಳ್ಳೋದಕ್ಕೆ 2 ಮಂಚನ ಹಾಕ್ಕೊಂಡಿದ್ದೀವಿ. ಏಕೆಂದರೆ ಒಂದು ಮಂಚ ಎಲ್ಲರಿಗೂ ಸಾಕಾಗೋದಿಲ್ಲ, ಮತ್ತು ಕೆಳಗಡೆ ಮಲ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ಹೇಳ್ಬಿಟ್ಟು ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೂ ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು 2 ಮಂಚನ ಹಾಕ್ಕೊಂಡಿದ್ದೀವಿ. ಬಿಸಿಲು ಮತ್ತು ಧೂಳಿಗೆ ಅವಾಯ್ಡ್ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಗ್ರೀನು ಟಾರ್ಪಾಲ್ನ ಹಾಕ್ಕೊಂಡಿದ್ದೀವಿ. ಒಂದು ಗೋಡೆ ಫ್ಯಾನ್ ಕೂಡ ಇದೆ. ಇದು ಒಂದು ಹಳೆ ಮಿರರು, ಗೋಡೆ ಮಿರರು ನಾವು ಇಲ್ಲಿ ಹಂಗೆ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು. ಮತ್ತು ಇದು ಇಲ್ಲಿರೋದು ಜಗಲಿ, ನಾವು ಮೊದಲು ಕುತ್ಕೊಳ್ಳೋದಕ್ಕೆ ಅಂತ ಮಾಡಿಸ್ಕೊಂಡಿದ್ದು. ಇವಾಗ ಅಲ್ಲಿ ಬೇಕಾಗಿರೋ ಐಟಮ್ಗಳು ಸಾಮಾನುಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಈ ಥರ ಕಾಣಿಸ್ತಿದೆ. ಮತ್ತು ಇಲ್ಲಿ ಒಂದು ಹಳೆ ಸೋಫಾ ಇತ್ತು, ಅದು ಕೂಡ ಇಲ್ಲೇ ಹಾಕ್ಕೊಂಡಿದ್ದೀವಿ ಕುತ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮನೆಯಿಂದ ಒಂದು ಮನೆ ಆದಮೇಲೆ ಇಲ್ಲಿ ಒಂದು ಮನೆ ಇದೆ. ಇದು ಚಂದ್ರಿಕೆ ಮನೆ. ಹುಳ ಎಲ್ಲ ಇಡ್ತಾರಲ್ವಾ, ಆ ಚಂದ್ರಿಕೆನ ಬಾಡಿಗೆ ಕೊಡೋದಕ್ಕೆ ಅಂತ ಮಾಡಿಸ್ಕೊಂಡಿರೋ ಮನೆ. ನಮ್ಮಮ್ಮ ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ಕಟ್ಸ್ಕೊಂಡಿರೋ ಮನೆ ಇದು. ಅಪ್ಪ ತೀರೋದ್ಮೇಲೆ ಮಾಡಿಸ್ಕೊಂಡಿದ್ದು ಮನೆ ಇದನ್ನು. ಇದನ್ನು ಬಾಡಿಗೆ ಕೊಟ್ಟಿದ್ವಿ. ಮೊದಲು ನಾವೇ ನೋಡ್ಕೊತಾ ಇದ್ವಿ. ಚಂದ್ರಿಕೆ ಎಲ್ಲ ನಾವೇ ಹಾಕ್ಕೊಂಡು ಬೇರೆಯವ್ರಿಗೆ ಬಾಡಿಗೆ ಕೊಟ್ಕೊಂಡು ಅಮ್ಮ ನೋಡ್ಕೊತಾ ಇದ್ರು. ಬಟ್ ಅಮ್ಮನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ನಾನೇ ಬೇಡ ಅಂತ ಇವಾಗ ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ. ಎದುರುಗಡೆ ಮನೆ ಇದು ನನ್ನ ಫ್ರೆಂಡ್ ಮನೆ. ಅವರು ಇವಾಗ ಎಲ್ಲ ಮದುವೆ ಆಗ್ಬಿಟ್ಟು ಹೊರ್ಟೋಗ್ಬಿಟ್ಟಿದ್ದಾರೆ. ಇವಾಗ ಆಂಟಿ ಒಬ್ಬರೇ ಇರ್ತಾರೆ. ಮತ್ತು ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ. ಸುಮಾರು ದಿನ ಆಗಿದೆ ನಾನು ಈ ವಿಡಿಯೋನ ಮಾಡಿ ಪೋಸ್ಟ್ ಮಾಡಿರಲಿಲ್ಲ. ಯಾಕಂದರೆ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಮತ್ತು ಫೋನ್ ಸ್ಟೋರೇಜು ಜಾಸ್ತಿ ಆಗಿದೆ. ಡಿಲೀಟ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ, ಪರವಾಗಿಲ್ಲ ಯೂಟ್ಯೂಬಲ್ಲಿ ಸ್ವಲ್ಪ ಮೆಮೊರೀಸ್ಗಾದರೂ ಇರುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ.